ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಾವು ಯಾಕೆ ಹಣದಾಸೆಯಿಂದ ದೂರವಿರಬೇಕು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ಧ್ಯಾನ ಮಾಡೋಣ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಹಣದಾಸೆಯಿಂದ ದೂರವಿರಿ. ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ತನ್ನ ಮಕ್ಕಳಾದ ನಮ್ಮ ಒಟ್ಟಿಗೆ ಮಾತನಾಡುವುದೇನೆಂದರೆ, ಹಣದಾಸೆಯಿಂದ ದೂರವಿರಿ. ಯಾಕಂದರೆ ಈ ಒಂದು ದಿನಗಳಲ್ಲಿ ನಾವು ನೋಡುವಾಗ ಹಣದಾಸೆಯಿಂದ ಎಷ್ಟೋ ಜನರು ತಮ್ಮ ಜೀವಿತವನ್ನ ಹಾಳು ಮಾಡಿಕೊಂಡು ತಮ್ಮ ಕುಟುಂಬದಲ್ಲಿ ದುಃಖ, ಕಷ್ಟ, ವೇದನೆಗೆ ಒಳಗಾಗಿರುವುದನ್ನು ನಾವು ನೋಡುತ್ತೇವೆ. ಹಣದಾಸೆಯು ನಮ್ಮನ್ನ ಯಾವ ರೀತಿಯಲ್ಲಿ ನಡೆಸುತ್ತದೆ ಎಂಬುದಾಗಿ ನಾವು ನೋಡುವಾಗ 1ನೇ ತಿಮೋತಿ 6ನೇ ಅಧ್ಯಾಯ 10ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣದಾಸೆಯಿಂದ ಯಾವ ಒಳ್ಳೆ ಕಾರ್ಯಗಳು ಆಗುವುದಿಲ್ಲ. ಸಕಲ ವಿಧವಾದ ಕೆಟ್ಟತನಕ್ಕೆ ಅದು ಮೂಲವಾಗಿದೆ. ಈ ಸಮಾಜದಲ್ಲಿ ನಾವು ನೋಡುವಾಗ ಎಷ್ಟೋ ರೀತಿಯ ವಿಷಯಗಳು ನಾವು ಪ್ರತಿನಿತ್ಯ ಕೇಳಿಸಿಕೊಳ್ಳುತ್ತೇವೆ. ಕೊಲೆ, ದರೋಡೆ, ವ್ಯಭಿಚಾರ, ಅತ್ಯಾಚಾರ, ಅನೇಕ ರೀತಿಯ ಕಾರ್ಯಗಳು ನಡೆಯುತ್ತಾ ಇರುವ ಕಾರಣ ಹಣದಾಸೆ. ಇವುಗಳನ್ನ ಮಾಡಿದರೆ ಅವರಿಗೆ ಹೆಚ್ಚು ಹಣ ಸಿಗುತ್ತದೆ ಎಂಬ ಕಾರಣದಿಂದ ಈ ಎಲ್ಲಾ ಕೆಟ್ಟತನಕ್ಕೆ ಒಳಪಟ್ಟವರಾಗಿ ಅನೇಕರಿಗೆ ದುಃಖವನ್ನ, ನೋವನ್ನ, ಕಷ್ಟವನ್ನ ಕೊಡುವ ಅನೇಕ ಜನರನ್ನ ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ದಿನ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಯಾಕಂದ್ರೆ ಈ ಲೋಕದ ಜನರನ್ನ ನಾವು ನೋಡುತ್ತಾ ಅವರ ಹಾಗೆ ನಾವು ಸಹ ಒಂದು ವೇಳೆ ಹಣದಾಸೆಗೆ ಒಳಪಟ್ಟು ಆತುರ ಪಡುವವರಾದರೆ ಕ್ರಿಸ್ತ ನಂಬಿಕೆಯಿಂದ ನಾವು ಸಹ ದೂರ ಹೋಗಿ ಅನೇಕ ವೇದನೆಗಳಿಗೆ ನಮ್ಮನ್ನು ನಾವು ತಿವಿಸಿಕೊಳ್ಳುವವರಾಗುತ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂತ ಕಷ್ಟಕ್ಕೆ, ಕಠೋರವಾದ ಜೀವಿತಕ್ಕೆ ನಮ್ಮನ್ನು ನಾವು ಒಳಪಡಿಸಿಕೊಳ್ಳದಂತೆ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲೋಣ. ಹಣದಾಸೆಯಿಂದ ಆತುರ ಪಡುವುದು ಬೇಡ. ನಮ್ಮ ಅವಶ್ಯಕತೆಗಳನ್ನ ನೀಗಿಸುವ ನಮ್ಮ ದೇವರು ನಮ್ಮೊಟ್ಟಿಗಿದ್ದಾನೆ. ನಮ್ಮ ಆಸೆಗಳನ್ನ, ನಮ್ಮ ಬಯಕೆಗಳನ್ನ ಆತನ ಮುಂದೆ ನಾವು ಬಿಚ್ಚಿ ಹೇಳೋಣ. ಆತನು ನಮಗೆ ಎಲ್ಲವನ್ನ ಒದಗಿಸಿಕೊಡುತ್ತಾನೆ. ಹಣದಾಸೆಯಿಂದ ಆತುರಪಟ್ಟವರಾಗಿ ಕ್ರಿಸ್ತ ನಂಬಿಕೆಯನ್ನ ಬಿಟ್ಟು ನಾವು ದೂರ ಹೋಗುವುದಾದರೆ ಅನೇಕ ವೇದನೆಗಳಿಂದ ನಮ್ಮನ್ನ ನಾವು ತಿವಿಸಿಕೊಳ್ಳುವವರಾಗುತ್ತೇವೆ. ಪ್ರಿಯ ದೇವಜನರೇ, ಈ ದಿನ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. ಆತನ ಸ್ವರಕ್ಕೆ ಕಿವಿಗೊಡುವವರಾಗಿ ಹಣದಾಸೆಯಿಂದ ದೂರವಿದ್ದು ಆತನೊಟ್ಟಿಗೆ, ಆತನ ನಂಬಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲು ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.